ನಿಮ್ಮ ಮಗನ ಮಗಳ ಸರ್ ನೀಟ್ ಎಕ್ಸಾಮ್ ಅಟೆಂಡ್ ಮಾಡಿದ್ದು? ಮಗ 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 ಓಕೆ. ನಿಮ್ಮ ಮಗನು ಸ್ವಲ್ಪ ತಡವಾಗಿ ಬಂದ್ರು ಅಂತ ಕೇಳ್ಪಟ್ವಿ. ಹೌದು ಹೌದು ಮೇಡಮ್. ಇಲ್ಲ, ನಾವು ತಡವಾಗಿ ಅಂತಂದ್ರೆ ಇಲ್ಲ ನೋಡ್ರಿ, ನಾವು 10:50 ಅಷ್ಟೊತ್ತಿಗೆ ಮನೆ ಬಿಟ್ವಿ. ನಮ್ಮ ಮನೆಯಿಂದ MES ಕಾಲೇಜ್ ಮಲ್ಲೇಶ್ವರಂ 15th ಕ್ರಾಸ್ಗೆ ಬಂದ್ಬಿಟ್ಟು 7-8 ಕಿಲೋಮೀಟರ್ ಅಷ್ಟೇ ದೂರ. ಯೂಶಲ್ ಆಗಿ ಒಂದು 20 ನಿಮಿಷದಲ್ಲಿ ಹೋಗ್ಬೋದು ಸಂಡೇಸು ನಾನ್ ಪೀಕ್ ಅವರ್ಸ್ ಅಲ್ಲಿ. ಪೀಕ್ ಅವರ್ ಅಂದ್ರೆ 30 ಮಿನಿಟ್ಸ್, ಮ್ಯಾಕ್ಸಿಮಮ್ 40 ಮಿನಿಟ್ಸ್, ಅದ್ರ ಮೇಲೆ ಆಗಲ್ಲ. ಬಟ್ ನಾವು ರೀಚ್ ಆಗಿದ್ದು 1:10. ತುಂಬಾ ಕಷ್ಟಪಟ್ವಿ. ST ಮಾಲಿಂದ ಮೇಕ್ರಿ ಸರ್ಕಲ್ ಪಾಸ್. ಮೇಕ್ರಿ ಸರ್ಕಲ್ ಸಿಗ್ನಲ್ ರೈಟ್ ಟುವರ್ಡ್ಸ್ ಯಶವಂತಪುರ ಪಾಸ್ ಆದ್ಮೇಲೂ ಅಲ್ಲಿಂದ ನೋ ಪ್ರಾಬ್ಲಮ್, ಏನು ತೊಂದರೆ ಇರಲ್ಲ ಅನ್ಕೊಂಡ್ವಿ. ಬಟ್ ನೋಡಿದ್ರೆ ಅಲ್ಲೂ ಎಲ್ಲ ಡಬಲ್ ಬಸ್ ನಿಲ್ಸಿದ್ದಾರೆ. ಅವರು ಬಸ್ಸು ನಿಲ್ಸೋದಕ್ಕಾದ್ರೂ ಪೊಲೀಸವರು ಒಂದು ವ್ಯವಸ್ಥೆ ಮಾಡಬೇಕಿತ್ತು ಕರೆಕ್ಟಾಗಿ. ಏನು ಅವ್ಯವಸ್ಥೆ ಆಗಿತ್ತು. ಯಾಕೆಂದರೆ ಒಂದು ರೋಡಲ್ಲಿ 3 ಬಸ್ ಹೋಗೋಷ್ಟೇ ಜಾಗ ಇದೆ. 3 ಬಸ್ಸು ಇಲ್ಲ 2.5 ಬಸ್ ಹೋಗೋಷ್ಟು ಜಾಗ ಇದೆ ಅಲ್ಲಿ. ಆ ಮೇಕ್ರಿ ಸರ್ಕಲ್ ಇಂದ ರೈಟ್ ಟರ್ನ್ ಮಾಡಿದ್ರೆ ಟುವರ್ಡ್ಸ್ ಯಶವಂತಪುರ 2 ಬಸ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. 2 ಬಸ್ ಡಬಲ್ ಲೈನ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಫುಲ್ ಉದ್ದ ರಾಮಕೃಷ್ಣ ಹೆಗಡೆ ಮನೆ ಇತ್ತು ನೋಡ್ರಿ, ಆಲ್ಮೋಸ್ಟ್ ಅಷ್ಟು ದೂರದವರೆಗೂ, ಅದಕ್ಕಿಂತ ಸ್ವಲ್ಪ ಮುಂಚೆ. ಓಕೆನಾ? ಇವಾಗ ಸಣ್ಣ ನ್ಯಾರೋ ಪ್ಯಾಸೇಜಲ್ಲಿ ಪಾಸ್ ಆಗಬೇಕು. ಅಲ್ಲೂ ಒಂದು 10 ನಿಮಿಷ ಭಾಳ ತೊಂದರೆ ಆಯಿತು ನಮಗೆ ಪಾಸ್ ಆಗೋದಕ್ಕೆ. ಅದಾದ್ಮೇಲಿಂದ 5 ನಿಮಿಷದಲ್ಲಿ ರೀಚ್ ಆದ್ವಿ ಅಂದ್ಕೊಳ್ಳಿ. ಬಟ್ ಅಳುನೇ ಬಂದ್ಬಿಡ್ತು. ಹತ್ಕೊಂಡು ಲಿಟ್ರಲ್ ಆಗಿ ನಾನು ನನ್ನ ಮಗ ಹತ್ಕೊಂಡೇ ಬಿಟ್ವಿ. ಬಟ್ ಏನು ದಾರಿ ಇಲ್ಲ, ಆ ಥರ ಆಯಿತು. ಆ ಥರ ಪರಿಸ್ಥಿತಿ ಇತ್ತು ಅದು. ಓಕೆ. ಇದ್ರ ಜೊತೆಗೆ ಇನ್ನೊಂದು 3 ಜನದ್ದು ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಿ, ಹೆಣ್ಮಕ್ಳು ಗೊಳೋ ಅಂತ ಹೇಳ್ತಾ ಇದ್ವು ಲೇಟ್ ಆಗಿಬಿಡ್ತು ಅಂತ. ಫ್ಯಾಕ್ಟ್ ಅದೇನಾ ಸರ್? ಅರ್ಧ ಗಂಟೆ 3/4 ಗಂಟೆಗೆ ತಲುಪಬೇಕಾಗಿರೋ ಜಾಗಕ್ಕೆ 3-4 ಗಂಟೆ ಆದ್ರೂ ಮೊನ್ನೆ ತಲುಪಕ್ಕಾಗಲಿಲ್ಲ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್. ಹೌದು, ಇನ್ನೊಂದು ಹೇಳ್ತೀನಿ ಮೇಡಮ್. ನನ್ನ ಮಗ ಒಳಗಡೆ 120ಗೆ ಎಂಟರ್ ಆಗ್ತಾ ಇರಂಗೆ ಅಲ್ಲಿ 1-2-3 ಮಕ್ಕಳು ಬಂದರು ಅವ್ರ ಪೇರೆಂಟ್ಸ್ ಕರ್ಕೊಂಡು. ಪಾಪ ಅವರು ತುಂಬಾ ಡೀಪ್ ಬ್ರೀತ್ ಉಸಿರಾಡ್ತಾ ಇದ್ರು. ಅಪ್ಪ ಬಂದ್ಬಿಟ್ವಾ, ರೀಚ್ ಆಗ್ಬಿಟ್ವಾ, ಸಾಕು, ಇನ್ನು 2 ನಿಮಿಷ ಇದೆ, ಬೇಗ ಬೇಗ ಹೋಗಿ ಅಂತ ಅಂದ್ಬಿಟ್ಟು ಒಳಗೆ ಕಳಿಸಿದ್ರು. ಒಳಗಡೆನೇ ರೂಮ್ ಹುಡ್ಕೊಳ್ಳಿ ಅಂತಾನೂ ಕಳಿಸಿದಾರೆ ಒಬ್ಬರನ್ನ. 1:30 ರೀಚ್ ಆಗ್ತಾ ಇದೆ ಅಂತ. ಆ ಥರ ಪರಿಸ್ಥಿತಿ 3 ನಾನು ಅಲ್ಲಿ ನೋಡಿದೆ MES ಕಾಲೇಜಲ್ಲಿ. ಅಂದರೆ ಇದೊಂದೇ ಕಾಲೇಜಲ್ಲಿ 3-4 ಜನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂದರೆ ಬೇರೆ ಕಡೆ ಇನ್ನು ಎಷ್ಟೆಷ್ಟು ಜಾಗದಲ್ಲಿ ಯಾವ್ಯಾವ ಥರ ತೊಂದರೆ ಆಗಿರುತ್ತೆ. ಅಲ್ಲಿ ಸರೌಂಡಿಂಗ್ ತುಂಬ ಕಾಲೇಜಸ್ ಸೆಂಟರ್ ಇತ್ತು. ಆ ಕಾಲೇಜಸ್ಸಲ್ಲೆಲ್ಲ ಯಾರ್ಯಾರಿಗೆ ತೊಂದರೆ ಆಗಿದೆಯೋ ಗೊತ್ತಿಲ್ಲ ಸರ್. ಮತ್ತೆ ಬಟ್ ನಾನು ಹೇಳೋದು ಏನಂದ್ರೆ ಸರ್ಕಾರಕ್ಕೆ ಸರ್ಕಾರ ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಪ್ಲೀಸ್ ಮಾತಾಡಿ, ನೀವು ಇದ್ರ ಬಗ್ಗೆನೇ ನಾನು ಕೇಳಕೋದೆ, ಮಾತಾಡಿ. 1 ನಿಮಿಷ ಮೇಡಮ್. ಸರ್ಕಾರ ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಅಡ್ವೈಸರಿ ಎಲ್ಲಿಗೆ ರೀಚ್ ಆಯಿತು? ಇವಾಗ ಎಲ್ಲ ಮನೆಯಲ್ಲೂ ನ್ಯೂಸ್ ಪೇಪರ್ ತರಿಸ್ತಾರಾ? ನಾನು ಬೆಳಗ್ಗೆ 9 ಗಂಟೆಗೆ ಬಿಡ್ತೀನಿ ಮನೆ, ರಾತ್ರಿ 9:30 ಮನೆಗೆ ಹೋಗ್ತೀನಿ. ನಾನು ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ತೀನಾ? ಇಲ್ಲ. ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ತರಿಸೋದೇ ಕಡಿಮೆ. ಅವ್ರು ಯಾರೋ ಹೇಳ್ತಾ ಇದ್ರು ನಿಮ್ಮವರು, ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟಿದ್ದೀವಿ ನಾವು ಅದು ಇದು ಅಂತ. ಸರ್ಕಾರ ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಅದು ಏನಕ್ಕೆ ಯೂಸು? ಸರ್ಕಾರ ಇರೋದು ಏನಕ್ಕೆ ಮೇಡಮ್ ಹೇಳಿ ನೀವು? ಫಸ್ಟ್ ಸರ್ಕಾರ ಇರೋದು ಜನಗಳ ರಕ್ಷಣೆಗೆ, ಜನಗಳಿಗೆ ಅನುಕೂಲ ಮಾಡಿಕೊಡೋಕ್ಕೆ, ಅನಾನುಕೂಲ ಮಾಡೋಕ್ಕಲ್ಲ. BJP ಆಗಲಿ, ಕಾಂಗ್ರೆಸ್ ಆಗಲಿ, ಜನತಾದಳ ಆಗಲಿ, ಯಾವುದೇ ಪಕ್ಷ ಆಗಲಿ, ನಾನು ಹೇಳೋದು ದಯವಿಟ್ಟು ಪ್ಯಾಲೇಸ್ ಗ್ರೌಂಡ್ನ ಬಿಟ್ಬಿಡಿ. ಪ್ಯಾಲೇಸ್ ಗ್ರೌಂಡಲ್ಲಿ ಯಾಕೆ ಬರ್ತೀರಾ ನೀವು? ಬೇರೆಲ್ಲ ಊರಾಚೆ ಹೋಗ್ರಿ, ತೊಂದರೆ ಮಾಡಬೇಡ್ರಿ. ಎಷ್ಟು 2 ಆಂಬ್ಯುಲೆನ್ಸ್ ನೋಡಿದೆ ಸಿಕ್ಕಾಕೊಂಡಿರೋದು. ಅವ್ರಿಗೇನಾದ್ರೂ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ ವಾಪಸ್ ಕೊಡ್ತದ ಅವ್ರ ಜೀವನ? ಹೇಳಿ. ಇದೆಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರೇನೋ ದೊಡ್ಡದಾಗ ಅಡ್ವೈಸರಿ ಇಟ್ಕೊಂಡು ಏನು ಮಾಡೋದು? ನನ್ನಂತವ್ರು ಅಲ್ಲ ಮೇಡಮ್, 1 ಲಕ್ಷ ಜನ ಟ್ರಾವೆಲ್ ಆಗಲ್ವಾ ಬೆಂಗಳೂರು ನಾರ್ತಿಂದ ಈ ಕಡೆಗೆ, ಸಿಟಿ ಕಡೆಗೆ? ಅವ್ರಿಗೆಲ್ಲರಿಗೂ ಅಡ್ವೈಸರಿ ಗೊತ್ತಿದೆಯಾ ಹೇಳಿ? ಅಡ್ವೈಸರಿ ಹೋಗ್ಲಿ, SMS ರೀಚ್ ಆಯ್ತಾ ಎಲ್ಲ ಫೋನ್ಗೂ? ಯಾವುದೋ ಒಂದು ನ್ಯೂಸ್ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ಬಿಟ್ರೆ ಯಾರು ಗೊತ್ತಾಗುತ್ತೆ ಸರ್? ಪೂರ್ತಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳಗೆ ಹೋದ್ರಿ, ಅರ್ಧ ಗಂಟೆ 20 ನಿಮಿಷ ಅರ್ಧ ಗಂಟೆಗೆ ತಲುಪಬೇಕಾಗಿರೋರು ನಾವು 2-3 ಗಂಟೆ ತಗೊಳ್ತು ಅಂದ್ರಿ. ಫೈನ್. ನಾನು ಕೇಳೋ ಪ್ರಶ್ನೆ, ನೀವೇ ಅಷ್ಟು ಗಾಬರಿ ಬಿದ್ದಿರ್ತೀರಿ. ಹಂಗೆ ಕಷ್ಟಪಟ್ಟು ಓದಿರೋ ನಿಮ್ಮ ಮಗಂಗೆ ಎಲ್ಲವೋ ಸಡನ್ ಆಗಿ ತಲೆಗೆ ಬರುತ್ತಾ, ಬರಿಬೇಕು ಅಂತ ಅನ್ಸುತ್ತಾ? ಬರ್ತೀನಿ, ತಡೀರಿ. ನೀವು ಪೊಲಿಟಿಕಲ್ ಪಾರ್ಟಿಗಳು ಅಟ್ಯಾಕ್ ಮಾಡ್ಕೊಳ್ಳಿ, ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ಗಳ ವಿಚಾರಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಮಕ್ಕಳು ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯದ ಡಾಕ್ಟರ್ ಪ್ರಶ್ನೆ ಸರ್ ಇದು. ಪೇರೆಂಟ್ಸ್ ವಿಚಾರದಲ್ಲಿ ಅಟ್ಯಾಕ್ ಮಾಡಕ್ಕೆ ನಾನು ಚಾನ್ಸೇ ಕೊಡಲ್ಲ ನಿಮ್ಗೆ. ಕೇಳಿಸ್ಕೊಳ್ಳಿ, ಇಲ್ಲಿ ಪೇರೆಂಟ್ಸ್ ವಿಚಾರದಲ್ಲಿ ನೀವು ಆಟ ಆಡಕ್ಕೆ ಅಥವಾ ಅಟ್ಯಾಕ್ ಮಾಡಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಸರ್ಕಾರ ಇರೋದು ನಮ್ಗೆ ಅನುಕೂಲ ಮಾಡ್ಕೊಡಕ್ಕೆ, ಅನಾನುಕೂಲ ಮಾಡಕ್ಕಲ್ಲ.
ಸರ್ಕಾರ ಇರೋದು ಅವ್ರಿಗೆ ಹೇಳಿ ಕ್ಲಿಯರ್ ಆಗಿ ಅವ್ರು ಯಾರು ಯಾವ ಪಾರ್ಟಿ ಆದ್ರೂ ಅಲ್ಲಿ ನನ್ಗೇನು ಸರ್ಕಾರ ಇರೋದು ಅನುಕೂಲ ಮಾಡ್ಕೊಡಕ್ಕೆ, ಅನಾನುಕೂಲ ಮಾಡಕ್ಕಲ್ಲ. ಪ್ರತಿ ಸಾರಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಯಾಕೆ ನೀವು ಸಂಭ್ರಮಾಚರಣೆ ಮೀಟಿಂಗ್ಗಳು ಎಲ್ಲ ಮಾಡ್ತೀರಾ? ಊರಾಚೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ಯಾರು ಕೇಳ್ತಾರೆ? ಓಕೆ, ನಾವು ಮೊದಲೇ ಒಂದು ತಿಂಗಳಿಂದಾನೇ ಡಿಸೈಡ್ ಮಾಡಿದ್ವಿ. We have taken all the precautionary measures. Nonsense conversation ಅಲ್ಲ. Okay, ಅಲ್ಲ ಒಂದ್ ನಿಮಿಷ ಪೇರೆಂಟ್ಸ್ ಹತ್ರ ಮಾತಾಡ್ತಾರೆ. ಗೂಗಲ್ ಅಲ್ಲ ರೀ, ಅವ್ರೇನಾದ್ರು ಅವ್ರ ಅಡ್ವೈಸರಿ ಏನಾದ್ರು ನನಗೆ ರೀಚ್ ಆಗಿದ್ಯಾ ಕೇಳ್ರಿ, SMS ಬಂದಿದ್ಯಾ ನನಗೆ? ನನ್ನ ಹತ್ರ ಮೊಬೈಲ್ ಇದೆ, ಕೇಳ್ರಿ. ಒಂದ್ ನಿಮಿಷ ಮಲ್ಲೇಶ್ವರಂ ಗೊತ್ತಿಲ್ವಾ? ಗೂಗಲ್ ಮ್ಯಾಪ್ ಚೆಕ್ ಮಾಡಕ್ಕೆ ಏನ್ರಿ ಅವ್ರ ತಲೆ ಹೇಳಿ? ನನಗೆ ಗೊತ್ತಿದೆ MBS ಕಾಲೇಜು, ಗೂಗಲ್ ಮ್ಯಾಪ್ ಚೆಕ್ ಮಾಡ್ಕೊಂಡು ಕುತ್ಕೊಳ್ಳಕ್ಕಾಗತ್ತಾ? ಏನ್ ತಲೆ ರೀ? ಭವಿಷ್ಯದ ಡಾಕ್ಟರ್ಗಳ ಪ್ರಶ್ನೆ. ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಕೇಳಿ ಮೋದಿ ಅವರನ್ನ. ಸುಮಾರು 4,190 ಪೇಪರ್ಸ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಕೇಳಿಸ್ಕೊಳ್ಳಿ, ನರೇಂದ್ರ ಮೋದಿ ಅವರ ಅಸಮರ್ಥತೆಯಿಂದ, ಕೇಂದ್ರ ಸರ್ಕಾರದ ಅಸಮರ್ಥತೆಯಿಂದ 90 ಪೇಪರ್ ಲೀಕ್ ಆಗಿದೆ. ಸುಮಾರು 50 ಲಕ್ಷ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಆಟ ಆಡಬೇಡಿ, ಆಟ ಮಾಡೋದಲ್ಲ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಕೇಳಿ, ಧೈರ್ಯವನ್ನ ತೋರಿಸಿ. ನೀವು ಮೋದಿ ಅವರನ್ನ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡೋ ತಾಕತ್ತ ಇಲ್ಲ ಅಂದ್ರೆ ಯಾಕೆ ಚರ್ಚೆ ಮಾಡ್ತೀರಾ? ಕೇಳಿ, ತಾಕತ್ತಿದೆ. 90 ಲಕ್ಷ 50 ಲಕ್ಷ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರೋ ಪ್ರಶ್ನೆ ಮಾಡಿ. ರೆಸಿಗ್ನೇಷನ್ ಕೂಡ ಕೇಳಿ. ಕೇಳಿದ್ದೀರಾ ನೀವು? ಕೇಳಿದ್ದೀರಾ ರೆಸಿಗ್ನೇಷನ್ ಅನ್ನ? ರೆಸಿಗ್ನೇಷನ್ ಕೇಳಿದ್ದೀರಾ? ಯಾಕೆ ನಿಮ್ ತಾಕತ್ತಿಲ್ಲ? ಕೇಳಿ, ತಾಕತ್ತಿದ್ರೆ ನಾನು ಕೇಳಿದ್ದೇನೆ. ತಾಕತ್ತಿದೆ, ಅದಕ್ಕೋಸ್ಕರ ಧೈರ್ಯವಾಗಿ ಬಂದು ಕೂತಿರೋದು ನಾನು ಇಲ್ಲಿ. ಯಾವುದು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಎತ್ತಿಡೋದೇ ನಮ್ಮ ತಾಕತ್ತು. ಅದನ್ನ ಮಾಡಿದ್ದೇವೆ. 7 ಕೋಟಿ ಕನ್ನಡಿಗರನ್ನು ರಕ್ಷಣೆ ಮಾಡ್ತಕ್ಕಂತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನ್ ಬರ್ಬೇಕು ನಾವು ಮಾಡಿದ್ದೇವೆ. ವಿಚಾರ ಡೈವರ್ಟ್ ಮಾಡ್ತಾರೆ. ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ, ಬರೀ ರಾಜ್ಯ ಸರ್ಕಾರದ ಬ್ಲೇಮ್ ಮಾಡ್ತಾ ಇದ್ದೀನಿ. ಕ್ವಶನ್ ಸೆಂಟ್ರಲ್ ಗವರ್ನಮೆಂಟ್. ಇಟ್ ಇಸ್ ಅ ಫೇಲ್ಯೂರ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್. ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಯಾಕೆ ಮರೆಮಾಚ್ತಾ ಇದ್ದೀರಿ? ಕೇಳುವಂತ ಧೈರ್ಯ ತೋರಿಸಿ. ಕೇಳಿಸ್ಕೊಳ್ರಿ, ನನಗೆ ಮೋದಿಯನ್ನು ಹಣ ಕೊಟ್ಟಿಲ್ಲ. ನೀವು 90 ಪೇಪರ್ ಹೆಂಗ್ ಲೀಕ್ ಆಯ್ತು ಕೇಳಿ. 100 ಜನ ಮಕ್ಕಳು ಹೆಂಗ್ ಸೂಸೈಡ್ ಮಾಡ್ಕೊಂಡು ಹೇಳಿ. ಅದಕ್ಕೆ ಯಾರು ಹೊಣೆ? ನೀವು NDA ಅಧ್ಯಕ್ಷರನ್ನ ತೆಗೆದಾಕಿಲ್ಲ ಇಲ್ಲಿವರೆಗೂ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಧೈರ್ಯವಾಗಿ ಕೇಳಿ. ಕೇಳಿ ನೀವು. ಎಕ್ಸಾಮಿನೇಷನ್ ಅಷ್ಟೇ ಮಾತಾಡ್ತಾ ಅದೊಂದು ಚರ್ಚೆ ಬಂದಿರೋದು. ಕೇಂದ್ರ ನೀಟ್ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿ. ರಾಜ್ಯ ಸರ್ಕಾರ